ವೆಲ್ಕಮ್ ಟು ಮಿಸ್ಟರ್ ಎಂ ಟಾಕ್ಸ್. ಈ ಚಾನಲ್ ಷೇರು ಮಾರುಕಟ್ಟೆ ಮಾಹಿತಿಯನ್ನು ಪ್ರತಿದಿನ ನವೀಕರಿಸುತ್ತದೆ. ವಾಲ್ಮಾರ್ಟ್ ತನ್ನ ವಿಶಾಲವಾದ ಮಳಿಗೆಗಳು ಮತ್ತು ವಿಶಿಷ್ಟವಾದ ಸ್ಮೈಲಿ ಫೇಸ್ ಲಾಂಛನಕ್ಕಾಗಿ ಗುರುತಿಸಲ್ಪಟ್ಟಿರುವ ಚಿಲ್ಲರೆ ಉದ್ಯಮದಲ್ಲಿನ ದೈತ್ಯ, ಗಣನೀಯ ಅವಧಿಗೆ ಅಮೆರಿಕನ್ ಚಿಲ್ಲರೆ ದೃಶ್ಯದಲ್ಲಿ ಸ್ಥಿರವಾಗಿದೆ. ಅದರ ಹೊರನೋಟಕ್ಕೆ ಸಾಮಾನ್ಯ ನೋಟದ ಹೊರತಾಗಿಯೂ, ಕಂಪನಿಯು ವಾಲ್ಮಾರ್ಟ್ ಹೊಂದಿರುವ ನಿರೂಪಣೆಗಳ ಸಂಗ್ರಹವನ್ನು ಹೊಂದಿದೆ. ದೀರ್ಘಕಾಲದವರೆಗೆ ಸಾರ್ವಜನಿಕರಿಂದ ಮರೆಮಾಚಲು ಆಯ್ಕೆ ಮಾಡಲಾಗಿದೆ. ಇಂದು ನಾವು ವಾಲ್ಮಾರ್ಟ್ ವರ್ಷಗಳಿಂದ ಮರೆಮಾಡಿರುವ 12 ಹೇಳಲಾಗದ ಕಥೆಗಳನ್ನು ಚರ್ಚಿಸಲಿದ್ದೇವೆ. ಒಂದು, ವಾಲ್ಮಾರ್ಟ್ ಮೆಕ್ಸಿಕನ್ ಲಂಚ ಪ್ರಕರಣವನ್ನು ಮುಚ್ಚಿಹಾಕಿತು. ಕಂಪನಿಯ ಅತಿದೊಡ್ಡ ಸಾಗರೋತ್ತರ ವಿಭಾಗವಾದ ವಾಲ್ಮಾರ್ಟ್ ಡಿ ಮೆಕ್ಸಿಕೋದ ಮಾಜಿ ಅಧಿಕಾರಿಯೊಬ್ಬರು ಸೆಪ್ಟೆಂಬರ್ 2005 ರಲ್ಲಿ ವಾಲ್ಮಾರ್ಟ್ನ ಹಿರಿಯ ವಕೀಲರಿಗೆ ಇಮೇಲ್ ಕಳುಹಿಸಿದ್ದಾರೆ. ಮಾಜಿ ಕಾರ್ಯನಿರ್ವಾಹಕರು ವಾಲ್ಮಾರ್ಟ್ ಡಿ ಮೆಕ್ಸಿಕೋ ಲಂಚದ ಕಾರ್ಯಾಚರಣೆಯನ್ನು ಹೇಗೆ ಯೋಜಿಸಿದ್ದಾರೆಂದು ವಿವರಿಸಿದರು. ಮಾರುಕಟ್ಟೆ ಪ್ರಾಬಲ್ಯವನ್ನು ಪಡೆಯಲು ಇಮೇಲ್ ಮತ್ತು ನಂತರದ ಮಾತುಕತೆಗಳಲ್ಲಿ ನಿಗಮವು ಅಂಗಡಿಗಳನ್ನು ತೆರೆಯುವ ತರಾತುರಿಯಲ್ಲಿ ರಾಷ್ಟ್ರದ ಪ್ರತಿಯೊಂದು ರಾಜ್ಯದಲ್ಲೂ ಪರವಾನಗಿ ಪಡೆಯಲು ಲಂಚವನ್ನು ನೀಡಿದೆ ಎಂದು ಆರೋಪಿಸಿದೆ. ಹೆಸರುಗಳು, ದಿನಾಂಕಗಳು ಮತ್ತು ಲಂಚದ ಮೊತ್ತವನ್ನು ಮಾಜಿ ಕಾರ್ಯನಿರ್ವಾಹಕರು ಬಹಿರಂಗಪಡಿಸಿದರು. ಅವರು ಹಲವು ವರ್ಷಗಳಿಂದ ಮೆಕ್ಸಿಕೋದ ನಿರ್ಮಾಣ ಪರವಾನಗಿ ವಕೀಲರಲ್ಲಿ ವಾಲ್ಮಾರ್ಟ್ ಆಗಿದ್ದರಿಂದ ತನಗೆ ತುಂಬಾ ತಿಳಿದಿದೆ ಎಂದು ಸ್ಪಷ್ಟಪಡಿಸಿದರು. 2, ಕಾರ್ಮಿಕ ವಿವಾದಗಳು. ವಾಲ್ಮಾರ್ಟ್ನ ಕಾರ್ಮಿಕ ನೀತಿಗಳು ಪದೇ ಪದೇ ವಿವಾದಗಳನ್ನು ಸೃಷ್ಟಿಸಿವೆ. ವರ್ಷಗಳಿಂದ ಕಳಪೆ ವೇತನ, ಅಸಮರ್ಪಕ ಪ್ರಯೋಜನಗಳು ಮತ್ತು ಉದ್ದೇಶಪೂರ್ವಕ ಯೂನಿಯನ್ ವಿರೋಧಿ ಕಾರ್ಯಾಚರಣೆಗಳ ವರದಿಗಳನ್ನು ಪ್ರಸಾರ ಮಾಡಲಾಗುತ್ತಿದೆ. ಈ ವಿವಾದಗಳ ಆಧಾರವಾಗಿರುವ ಹಾಡದ ಕಥೆಗಳನ್ನು ಅರ್ಥೈಸಿಕೊಳ್ಳುವುದು ವ್ಯಾಪಾರ ಉದ್ದೇಶಗಳು ಮತ್ತು ಉದ್ಯೋಗಿ ಕಲ್ಯಾಣದ ನಡುವಿನ ಸಂಕೀರ್ಣ ಸಂಬಂಧವನ್ನು ಬಹಿರಂಗಪಡಿಸುತ್ತದೆ. 3, ಆಹಾರ ಹೋರಾಟ. ಟೆಕ್ಸಾಸ್ನಲ್ಲಿ ವಾಲ್ಮಾರ್ಟ್ನ ಗುರಿಯು ಕಿರಾಣಿ ಉದ್ಯಮದಲ್ಲಿ ಜಯಗಳಿಸುವುದು, ಅಲ್ಲಿ ಅದು HEB-ಯೊಂದಿಗೆ ತೀವ್ರ ಸ್ಪರ್ಧೆಯಲ್ಲಿದೆ. ಕಿರಾಣಿ ಉದ್ಯಮವು ಅತ್ಯಂತ ಸ್ಪರ್ಧಾತ್ಮಕವಾಗಿದೆ ಮತ್ತು ಇದು ಬೆಕ್ಸಾರ್ ಕೌಂಟಿಗಿಂತ ಎಲ್ಲಿಯೂ ಹೆಚ್ಚು ಸ್ಪಷ್ಟವಾಗಿಲ್ಲ, ಅಲ್ಲಿ ವಾಲ್ಮಾರ್ಟ್ ಮತ್ತು HEB ರಿಯಲ್ ಎಸ್ಟೇಟ್ನಲ್ಲಿ ಪರಸ್ಪರ ಸೋಲಿಸಲು ತೀವ್ರ ಸ್ಪರ್ಧೆಯಲ್ಲಿ ಲಾಕ್ ಆಗಿವೆ. 4, ಅಂತರರಾಷ್ಟ್ರೀಯ ವಿಸ್ತರಣೆ ಸವಾಲುಗಳು. ವಾಲ್ಮಾರ್ಟ್ನ ಜಾಗತಿಕ ಮಾರುಕಟ್ಟೆ ವಿಸ್ತರಣೆಯ ಪ್ರಕ್ರಿಯೆಯು ಯಾವಾಗಲೂ ಸುಲಭವಲ್ಲ. ಅನ್ವೇಷಿಸದ ಮೋಸಗಳಲ್ಲಿ ಸಂಸ್ಥೆಯು ವಿವಿಧ ಸಾಂಸ್ಕೃತಿಕ ಮತ್ತು ವೃತ್ತಿಪರ ಸಂದರ್ಭಗಳಿಗೆ ಹೊಂದಿಕೊಳ್ಳುವ ತೊಂದರೆಗಳು. ಈ ಅಂತರರಾಷ್ಟ್ರೀಯ ಅಡೆತಡೆಗಳನ್ನು ಅರ್ಥಮಾಡಿಕೊಳ್ಳುವುದು, ಚೀನಾದಲ್ಲಿನ ತೊಂದರೆಗಳಿಂದ ಜರ್ಮನಿಯಲ್ಲಿನ ವೈಫಲ್ಯಗಳವರೆಗೆ, ಅಂತರರಾಷ್ಟ್ರೀಯ ಮಟ್ಟದಲ್ಲಿ ಸಂಸ್ಥೆಯನ್ನು ವಿಸ್ತರಿಸುವ ಸವಾಲುಗಳು ಮತ್ತು ಸಾಂಸ್ಕೃತಿಕ ಸೂಕ್ಷ್ಮತೆಯ ಅಗತ್ಯತೆಯ ಒಳನೋಟಗಳನ್ನು ನೀಡುತ್ತದೆ. 5, ಪರಿಸರದ ಪ್ರಭಾವ. ವಾಲ್ಮಾರ್ಟ್ ತನ್ನ ಸುಸ್ಥಿರತೆಯ ಅಭ್ಯಾಸಗಳನ್ನು ವರ್ಧಿಸುವ ಪ್ರಯತ್ನಗಳ ಹೊರತಾಗಿಯೂ, ಅದರ ಪರಿಸರದ ಹೆಜ್ಜೆಗುರುತನ್ನು ಕುರಿತು ಪ್ರಶ್ನೆಗಳು ಉಳಿದುಕೊಂಡಿವೆ. ನಡೆಯುತ್ತಿರುವ ಚರ್ಚೆಗಳನ್ನು ಸೃಷ್ಟಿಸುವುದು, ಅನ್ವೇಷಿಸದ ಅಂಶಗಳು, ಪರಿಸರ ವಿವಾದಗಳು, ಹಸಿರು ತೊಳೆಯುವಿಕೆಯ ಆರೋಪಗಳು ಮತ್ತು ಅದರ ವ್ಯಾಪಕ ಪೂರೈಕೆ ಸರಪಳಿಯ ಪರಿಸರ ಪರಿಣಾಮಗಳನ್ನು ಒಳಗೊಂಡಿವೆ. ಈ ಖಾತೆಗಳ ಸಂಪೂರ್ಣ ವಿಶ್ಲೇಷಣೆಯು ಪರಿಸರ ಉಸ್ತುವಾರಿಗೆ ವಾಲ್ಮಾರ್ಟ್ನ ಸಮರ್ಪಣೆಯ ಕಳಂಕರಹಿತ ನೋಟವನ್ನು ನೀಡುತ್ತದೆ. 6, ವಾಲ್ಮಾರ್ಟ್ನ ಪೂರೈಕೆ ಸರಪಳಿ ಯಶಸ್ಸು. ವಾಲ್ಮಾರ್ಟ್ನ ಪರಿಣಾಮಕಾರಿ ಪೂರೈಕೆ ಸರಪಳಿ ಕಾರ್ಯತಂತ್ರದ ಮಧ್ಯಭಾಗದಲ್ಲಿ ಸುಸಂಘಟಿತ ಪೂರೈಕೆ ಸರಪಳಿ ನಿರ್ವಹಣಾ ವ್ಯವಸ್ಥೆ, ದಾಸ್ತಾನುಗಳ ವಿಭಿನ್ನ ವರ್ಗೀಕರಣ ಮತ್ತು ಬುದ್ಧಿವಂತ ವಿತರಣಾ ವ್ಯವಸ್ಥೆ ಇದೆ. ಪ್ರಾಥಮಿಕ ಉದ್ದೇಶವು ಯಾವಾಗಲೂ ಸಂಸ್ಥಾಪಕ ಸ್ಯಾಮ್ ವಾಲ್ಟನ್ ಅವರ ದೃಷ್ಟಿಗೆ ಅನುಗುಣವಾಗಿರುತ್ತದೆ. ಅವರು ಜನರು ಉತ್ತಮವಾಗಿ ಬದುಕಲು ಹಣವನ್ನು ಉಳಿಸಲು ಸಹಾಯ ಮಾಡುವ ಗುರಿಯನ್ನು ಹೊಂದಿದ್ದಾರೆ. ಈ ಉದ್ದೇಶದ ಅನ್ವೇಷಣೆಯಲ್ಲಿ, ಪೂರೈಕೆ ಸರಪಳಿ ನಿರ್ವಹಣೆಯ ಜಟಿಲತೆಗಳನ್ನು ಮಾಸ್ಟರಿಂಗ್ ಮಾಡುವಲ್ಲಿ ವಾಲ್ಮಾರ್ಟ್ ಪ್ರವೀಣವಾಗಿದೆ. 7, $9 ಶತಕೋಟಿ ಹೂಡಿಕೆಯೊಂದಿಗೆ 1400 ಸ್ಟೋರ್ಗಳನ್ನು ಅಪ್ಗ್ರೇಡ್ ಮಾಡಲು ವಾಲ್ಮಾರ್ಟ್, US ರಿಟೇಲ್ ದೈತ್ಯ ವಾಲ್ಮಾರ್ಟ್, ಆಯ್ದ US ಸ್ಟೋರ್ಗಳನ್ನು ವರ್ಧಿಸಲು ಮತ್ತು ಆಧುನೀಕರಿಸಲು 2 ವರ್ಷಗಳ ಅವಧಿಯಲ್ಲಿ $9 ಶತಕೋಟಿಗಿಂತ ಹೆಚ್ಚಿನ ಹೂಡಿಕೆಯನ್ನು ಘೋಷಿಸಿದೆ. ನವೀಕರಣಗಳು, ಸುಧಾರಿತ ಲೇಔಟ್ಗಳು, ವಿಸ್ತರಿತ ಉತ್ಪನ್ನ ಕೊಡುಗೆಗಳು ಮತ್ತು ಹೊಸ ತಂತ್ರಜ್ಞಾನಗಳ ಏಕೀಕರಣವನ್ನು ಒಳಗೊಂಡಿವೆ. 8, ವಾಲ್ಟನ್ ಕುಟುಂಬದ ಸಂಪತ್ತು. ಊಹಿಸಲಾಗದ ಅದೃಷ್ಟಕ್ಕೆ ವಾಲ್ಮಾರ್ಟ್ನ ಉಲ್ಕೆಯ ಏರಿಕೆಯಿಂದಾಗಿ ವಾಲ್ಟನ್ ಕುಟುಂಬವು ಈಗ ವಿಶ್ವದ ಶ್ರೀಮಂತ ಕುಟುಂಬಗಳಲ್ಲಿ ಒಂದಾಗಿದೆ. ಅಂತಹ ಕೇಂದ್ರೀಕೃತ ಸಂಪತ್ತಿನ ಸಾಮಾಜಿಕ ಆರ್ಥಿಕ ಪರಿಣಾಮಗಳನ್ನು ಪರಿಶೀಲಿಸುವುದು ಮತ್ತು ಅವರ ಹಣದ ಅಭಿವೃದ್ಧಿಯನ್ನು ಪತ್ತೆಹಚ್ಚುವುದು ಅವರ ಯಶಸ್ಸಿನ ಹಿಂದಿನ ಕಾಣದ ಕಥೆಯನ್ನು ಬಹಿರಂಗಪಡಿಸಲು ಅಗತ್ಯವಾದ ಹಂತಗಳಾಗಿವೆ. 9, ಸಮುದಾಯದ ಪ್ರಭಾವ. ನೆರೆಹೊರೆಯ ಸಮುದಾಯಗಳ ಮೇಲೆ ವಾಲ್ಮಾರ್ಟ್ನ ಪರಿಣಾಮಗಳು ಬೆಳೆದಂತೆ ಪರಿಶೀಲನೆಗೆ ಒಳಪಟ್ಟವು.
ಕಡಿಮೆ ವರದಿ ಮಾಡಲಾದ ಕಥೆಗಳು ನೆರೆಹೊರೆಯ ಡೈನಾಮಿಕ್ಸ್, ಸಣ್ಣ ಉದ್ಯಮಗಳು ಮತ್ತು ಸ್ಥಳೀಯ ಆರ್ಥಿಕತೆಯ ಮೇಲೆ ಅನುಕೂಲಕರ ಮತ್ತು ಪ್ರತಿಕೂಲ ಪರಿಣಾಮಗಳನ್ನು ಒಳಗೊಂಡಿವೆ. 10 ಟಿಕ್ಟಾಕ್ನಲ್ಲಿ ಪೋಸ್ಟ್ ಮಾಡಿದ್ದಕ್ಕಾಗಿ ತನ್ನನ್ನು ವಾಲ್ಮಾರ್ಟ್ನಿಂದ ವಜಾಗೊಳಿಸಲಾಗಿದೆ ಎಂದು ಮಹಿಳೆ ಆರೋಪಿಸಿದ್ದಾರೆ. ಫ್ಲೋರಿಡಾ ಮೂಲದ ವಾಲ್ಮಾರ್ಟ್ ಉದ್ಯೋಗಿಯೊಬ್ಬರು ಟಿಕ್ಟಾಕ್ ವಿಡಿಯೋವನ್ನು ಮಾಡಿದ ನಂತರ ತನ್ನ ಕೆಲಸದ ದಿನವನ್ನು ವಿವರಿಸಿದ ಮತ್ತು ವೈರಲ್ ಆದ ನಂತರ ತನ್ನ ಸ್ಥಾನದಿಂದ ಕೈಬಿಡಲಾಯಿತು ಎಂದು ಹೇಳಿಕೊಂಡಿದ್ದಾಳೆ. ನೌಕರನು ದಾಸ್ತಾನು ದಿನದಂದು 13 ಗಂಟೆಗಳ ಶಿಫ್ಟ್ ಮೂಲಕ ವೀಕ್ಷಕರನ್ನು ನಡೆಸುತ್ತಾನೆ, ವಾಲ್ಮಾರ್ಟ್ ರಹಸ್ಯವನ್ನು ಬಹಿರಂಗಪಡಿಸುತ್ತಾನೆ. 11 ಬಿಕ್ಕಟ್ಟು ಮತ್ತು ಹೊಂದಾಣಿಕೆಯ ತಂತ್ರಗಳ ನಡುವೆ ಸ್ಥಿತಿಸ್ಥಾಪಕತ್ವ, ಸಾಂಕ್ರಾಮಿಕ ರೋಗಗಳು ಮತ್ತು ಆರ್ಥಿಕ ಕುಸಿತಗಳಂತಹ ಹಲವಾರು ಬಿಕ್ಕಟ್ಟುಗಳ ಮೂಲಕ ವಾಲ್ಮಾರ್ಟ್ ಪರಿಶ್ರಮಿಸಿದೆ. ವರದಿಯಾಗದ ಕಥೆಗಳು ಪ್ರಯತ್ನದ ಸಂದರ್ಭಗಳಲ್ಲಿ ವ್ಯಾಪಾರದ ಧೈರ್ಯ ಮತ್ತು ಹೊಂದಿಕೊಳ್ಳುವ ವಿಧಾನಗಳನ್ನು ಪ್ರದರ್ಶಿಸುತ್ತವೆ. 12 ಸ್ಥಳೀಯ ವ್ಯವಹಾರಗಳು ಮತ್ತು ಉದ್ಯೋಗದ ಡೈನಾಮಿಕ್ಸ್ನ ಮೇಲೆ ಸಮುದಾಯದ ಪ್ರಭಾವ. ಸ್ಥಳೀಯ ಸಮುದಾಯಗಳ ಮೇಲೆ ವಾಲ್ಮಾರ್ಟ್ನ ಪ್ರಭಾವವು ಬೆಳೆದಂತೆ ಪರಿಶೀಲನೆಗೆ ಒಳಗಾಯಿತು. ಕಡಿಮೆ ವರದಿ ಮಾಡಲಾದ ಕಥೆಗಳು ನೆರೆಹೊರೆಯ ಡೈನಾಮಿಕ್ಸ್, ಸಣ್ಣ ಉದ್ಯಮಗಳು ಮತ್ತು ಸ್ಥಳೀಯ ಆರ್ಥಿಕತೆಯ ಮೇಲೆ ಅನುಕೂಲಕರ ಮತ್ತು ಪ್ರತಿಕೂಲ ಪರಿಣಾಮಗಳನ್ನು ಒಳಗೊಂಡಿವೆ. ವಾಲ್ಮಾರ್ಟ್ನ ಇತಿಹಾಸವು ಸಾಧನೆಗಳು ಮತ್ತು ಹಿನ್ನಡೆಗಳ ಮಿಶ್ರ ಚೀಲವಾಗಿದೆ. ಈ 12 ಮರೆತುಹೋದ ಕಥೆಗಳನ್ನು ಬಹಿರಂಗಪಡಿಸುವ ಮೂಲಕ, ಚಿಲ್ಲರೆ ಬೆಹೆಮೊತ್ ತನ್ನ ಸಾಧನೆಗಳು ಮತ್ತು ಅದರ ತೊಂದರೆಗಳನ್ನು ಗುರುತಿಸುವ ಮೂಲಕ ಸ್ವತಃ ಹೆಚ್ಚು ಸಂಕೀರ್ಣವಾದ ಚಿತ್ರವನ್ನು ನೀಡುತ್ತದೆ. ವಾಲ್ಮಾರ್ಟ್ನ ಇತಿಹಾಸದ ಅಸ್ಪಷ್ಟ ಅಂಶಗಳ ಒಳನೋಟಗಳನ್ನು ಪಡೆಯುವುದು ಪರಿಸರ, ಆರ್ಥಿಕತೆ ಮತ್ತು ಸಮಾಜದ ಮೇಲೆ ನಿಗಮಗಳು ಹೊಂದಿರುವ ಪ್ರಭಾವದ ಬಗ್ಗೆ ಹೆಚ್ಚು ಸಮಗ್ರವಾದ ಚರ್ಚೆಯನ್ನು ಮುನ್ನಡೆಸುತ್ತದೆ. ವಾಲ್ಮಾರ್ಟ್ನ ಜಾಗತಿಕ ಪ್ರಭಾವದ ಸಂಪೂರ್ಣ ತಿಳುವಳಿಕೆಯನ್ನು ನಾವು ಅದರ ಸಾರ್ವಜನಿಕ ಚಿತ್ರಣವನ್ನು ಮೀರಿ ಕಂಪನಿಯ ಹಿಂದಿನದನ್ನು ಪರಿಶೀಲಿಸಿದಾಗ ನಾವು ಬಹಿರಂಗಪಡಿಸುವ ಒಳನೋಟಗಳಿಂದ ಒದಗಿಸಲಾಗಿದೆ. Quote: Ablo information is educational purpose only. Please subscribe and support my channel.